ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಶ್ರೀ ಬಾಬು ಜಗಜೀವನರಾಮ್ ರವರ ಜಯಂತಿಯನ್ನು ಇದೇ ಏಪ್ರಿಲ್ 14ರಂದು ನಡೆಯುವ ಜಯಂತಿಗೆ ಪೂರ್ವಭಾವಿ ಸಭೆಯನ್ನು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದರು. ಸದರಿ ಈ ಸಭೆಗೆ ದಲಿತ ಮುಖಂಡರಿಗೆ ಲೆಟರೇಟ್ ಮೂಲಕ ಆಹ್ವಾನವನ್ನು ಮಾಡಿಲ್ಲ, ಅನೇಕ ಮುಖಂಡರುಗಳಿಗೆ ಆಹ್ವಾನವನ್ನೇ ನೀಡಿಲ್ಲ ಎಂದು ಭಾರತೀಯ ದಲಿತ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಗಾಂಧಿನಗರ ನಾರಾಯಣಸ್ವಾಮಿರವರು ಖಂಡಿಸಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದಲಿತ ಜಾತಿಗೆ ಸೀಮಿತರಾಗದೆ ದೇಶದ ಸರ್ವರ ಹಿತವನ್ನು ಎತ್ತಿ ಹಿಡಿದ ಭಾರತದ ಭಾಗ್ಯವಿದಾತ ಆಗಿದ್ದಾರೆ. ಇಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶ್ವಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ದಿನ ಶೋಷಿತ ವರ್ಗಗಳ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡಬೇಕು ಹಾಗೂ ಸರ್ಕಾರಿ ಸೌಲಭ್ಯಗಳನ್ನು ಇದೇ ದಿವಸ ಜಿಲ್ಲಾಡಳಿತದಿಂದ ಫಲಾನುಭವಿಗಳನ್ನು ಗುರುತಿಸಿ ವಿತರಿಸುವ ಕಾರ್ಯಕ್ರಮವನ್ನು ಸಹ ಮಾಡಿದರೆ ಈ ಜಯಂತಿಗೆ ತುಂಬ ಅರ್ಥಪೂರ್ಣತೆ ಬರುತ್ತದೆ ಎಂದು ದಲಿತ ನಾರಾಯಣಸ್ವಾಮಿರವರು ವಿವರಿಸಿದ್ದಾರೆ. ಜಿಲ್ಲಾಡಳಿತ ಈಗಲಾದರೂ ಎಚ್ಚೆತ್ತು ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮುಂದಾಗಬೇಕೆಂದು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳಲ್ಲಿ ಭಾರತೀಯ ದಲಿತ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗಾಂಧಿನಗರ ದಲಿತ ನಾರಾಯಣಸ್ವಾಮಿರವರು ಒತ್ತಾಯಿಸಿದ್ದಾರೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಕರೆದಿರ್ತಕ್ಕಂಥದ್ದು ಸಂತೋಷಕರ ಆಗಿರ್ತಕ್ಕಂಥ ವಿಚಾರ. ಇದರ ಜೊತೆಗೆ ಸುಮಾರು ಇಡೀ ದಲಿತ ಸಂಘಟನೆಗಳು ಹುಟ್ಟಿ ಬೆಳೆದಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಏನೋ ಕಷ್ಟ, ನೋವು ಮತ್ತು ನುಡಿ ಅವ್ರದ್ದು ಏನಾಯಿತೋ ಅದನ್ನು ಬಂದಿರತಕ್ಕಂಥ ನಮ್ಮ ಜಿಲ್ಲಾ ಅಧಿಕಾರಿಗಳು ಅದನ್ನೆಲ್ಲ ಪರಿಗಣಿಸಬೇಕು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ನಮಗೆ ನೀಡಿರತಕ್ಕಂಥ ನೋಟಿಸು ಅಧಿಕಾರಿಗಳ ಕಚೇರಿಗೆ ಬರಬೇಕು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಐತೆ ಅಂತಕ್ಕಂಥದ್ದನ್ನು ನೋಟಿಸ್ ಮುಖಾಂತರ ಕೇವಲ ಬೆರಳೆಣಿಕೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ವಾಟ್ಸಪ್ಪು ಮತ್ತು ಮೆಸೇಜ್ ಕಳಿಸ್ತಿರ್ತಕ್ಕಂಥದ್ದು ಭಾಳ ನಮಗೆ ನೋವಾಗ್ತೈತೆ. ಯಾಕಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಜಯಂತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಮಾಡ್ದಂಗೆ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಹ ಇವತ್ತು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಯಥೇಚ್ಛವಾಗಿರ್ತಕ್ಕಂಥ ದಲಿತ ಜನಾಂಗ ಇಲ್ಲಿರ್ತಕ್ಕಂಥವರು. ಆದ್ದರಿಂದ ದಯವಿಟ್ಟು ಏನು ನಾವು ಮಾಡತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕೋಲಾರಲ್ಲಿ ನಮ್ಮ ಜಿಲ್ಲೆ ಒಳಗಡೆ ಇವತ್ತು ನಡೀಬೇಕಾಗಿರ್ತಕ್ಕಂಥದ್ದು. ಇಡೀ ನಮ್ಮ ಕೋಲಾರ ಸುತ್ತಲೂ ಇರತಕ್ಕಂಥ ನಗರ ಪ್ರದೇಶಗಳಲ್ಲಿ, ಯಾಕಂದರೆ ನಚಿಕೇತನದಿಂದ ಆಗಿರ್ಬೋದು ಮತ್ತು ಮೆಕ್ಕೆ ಸರ್ಕಲ್ ಆಗಿರ್ಬೋದು ಮತ್ತು ಕ್ಲಾಕ್ ಟವರ್ ಆಗಿರ್ಬೋದು, ಬಂಗಾರಪೇಟೆ ಸರ್ಕಲ್ ಆಗಿರ್ಬೋದು, ಅದ್ದೂರಿಯ ಕಾರ್ಯಕ್ರಮ ಮಾಡಬೇಕು. ಎಲ್ಲ ಕಡೆನೂ ಬ್ಲೂ ಕಲರ್ ಬಾವುಟನ ಕಾಣಿಸ್ಬೇಕು, ರಾರಾಜಿಸಬೇಕು. ಬ್ಲೂ ಕಲರ್ ಬಾವುಟಗಳು ಇವತ್ತು ಬ್ಲೂ ಕಲರ್ದು ಫ್ಲಾಗ್ಗಳು ರಾಜರಾಜಿಸಬೇಕು. ಯಾಕಂತ ಹೇಳಿದ್ರೆ ಇವತ್ತು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಜಿಲ್ಲಾ ಅಧಿಕಾರಿಗಳು ಇವತ್ತು ಆ ಮಟ್ಟಕ್ಕೆ ಇವತ್ತು ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗಬೇಕು. ಸುಮಾರು ನಾವು ವಿಚಾರಗಳು ಮಾತಾಡೋದಿತ್ತು. ಹಾಗಾಗಿ ಇವಾಗ ನೀವು ಕರೆದಿದ್ದೀರ ಸಭೆಯನ್ನು, ಮಾತುಕತೆ ನಡೆಸಿದ್ದೀರಾ, ಎಲ್ಲ ಲೀಡರ್ಗಳು ಬಂದಿದ್ದು ಭಾಳ ಸಂತೋಷ ಆಗ್ತೈತೆ. ಆದರೆ ಎಲ್ಲರಿಗೂ ನೋಟಿಸ್ ಕೊಡಬೇಕು. ಇನ್ನೂ ಅಷ್ಟು ಗಟ್ಟಿಯಾಗ್ತೈತೆ, ಇನ್ನೂ ಅಷ್ಟು ನಾವು ಕಾರ್ಯಕ್ರಮಕ್ಕೆ ಇವತ್ತು ಚೆನ್ನಾಗಾಗೋದಕ್ಕೆ ಪ್ರೇರೇಪಣೆ ಆಗ್ತಾಯಿತ್ತು ಅಂದೇಳಿ ನನ್ನ ಭಾವನೆ ಐತೆ. ಆದ್ದರಿಂದ ನನ್ನ ಜಿಲ್ಲಾಧಿಕಾರಿಗಳೇ ತಾವು ಇವತ್ತೇನು 14ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ಸಂಘಟನೆಗಳು ಮತ್ತು ಜಿಲ್ಲಾಡಳಿತ ಒಗ್ಗೂಡಿ ಇವತ್ತು ನಡೆಸಬೇಕಾಗಿರ್ತಕ್ಕಂಥ ಮೊದಲಿಂದ ನಡೆಸ್ತಾ ಇದ್ದಾರೆ, ಈಗಲೂ ನಡೆಸ್ತಾ ಇದ್ದಾರೆ. ಆದ್ದರಿಂದ ತಾವುಗಳು ದಯಮಾಡಿ ಏನೋ ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಇವತ್ತು ನೀವು ಕೊಡ್ತಕ್ಕಂಥ ಗೌರವ ಅಂದರೆ ಅವ್ರನ್ನ ಕರೆಸಿ ಒಂದು ಸನ್ಮಾನ ಮಾಡ್ತಕ್ಕಂಥದ್ದು, ಅವ್ರನ್ನ ಕರೆದು ಒಂದು ಮಾತಾಡಿಸ್ತಕ್ಕಂಥದ್ದು, ಇದೆಲ್ಲ ನೀವು ಮಾಡಿದ್ರೆ ಭಾಳ ಸಂತೋಷ. ಇದರ ಜೊತೆಗೆ ಎಲ್ಲಿ ನಮ್ಮ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಂದು ಸಮುದಾಯಗಳೈತೋ ಆ ಸಮುದಾಯಗಳನ್ನ ಅವರು ಏನು ತಾವುಗಳು ಬಂದಾಗಿಂದ ಒಳ್ಳೆಯ ಕಾರ್ಯಗಳು ಅಂದರೆ ಅಭಿವೃದ್ಧಿ ಕಾರ್ಯಗಳು, ಸೌಲಭ್ಯಗಳು ಜೊತೆಗೆ ಅವರಿಗೆ ಸರ್ಕಾರದಿಂದ ಸಿಕ್ಕತಕ್ಕಂಥ ಸರ್ಕಾರಿ ಸವಲತ್ತುಗಳ ಬಗ್ಗೆ ತಾವು ಅವತ್ತು ಅವ್ರನ್ನ ಕರೆಸಿ ನೀವು ಅವ್ರನ್ನ ಗುರುಸಬೇಕಾಗಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಒಂದು ಜವಾಬ್ದಾರಿ ಆಗಿರ್ತೈತೆ. ಗುರುಸಿದ್ರೆ ತಾವು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಆ ಕಾರ್ಯಕ್ರಮ ನೆನೆಸಿ ಬೇರೆ ಜಿಲ್ಲೆಗಳಲ್ಲಿ ಸಹ ಮಾಡಬೇಕಾಗ್ತೈತೆ. ತಾವು ಬಂದಿದ್ದೀರಾ, ಅದರಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು. ಹೆಚ್ಚೆಚ್ಚಿನ ರೀತಿಯ ಪಲ್ಲಕ್ಕಿಗಳು ಬರಬೇಕು. ಎಲ್ಲ ನನ್ನ ದಲಿತ ಬಂಧುಗಳು, ದಲಿತ ಸಹೋದರರು ಎಲ್ಲರೂ ಸೇರಿ ಇವತ್ತು ಪಲ್ಲಕ್ಕಿಗಳನ್ನ ನೀವು ಕರ್ಕೊಂಡ್ಬರಬೇಕು. ಎಲ್ಲ ಆಡಳಿತ ಜೊತೆಗೆ
ನಾವುಗಳೆಲ್ಲ ಸೇರಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅದ್ದೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ಸುಮಾರು ಹೋದ ಸಾರಿ 200-250 ಫಲಕೆಗಳು ಬಂದಿತ್ತು. ಈ ಸಾರಿ ಹೆಚ್ಚಿನ ರೀತಿಯಲ್ಲಿ ಯುವಕರಿದ್ದೀರ ನೀವು, ಈ ಜೊತೆಗೆ ಎಲ್ಲರೂ ಬನ್ನಿ, ಎಲ್ಲರೂ ಪಾಲ್ಗೊಳ್ಳಿ. ನೀವು ಪ್ರತಿಯೊಂದು ಜಾತಿಯ ಜೊತೆಯಲ್ಲಿ ಬನ್ನಿ ನೀವು. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಂದು ಜಾತಿಗೂ ಸಂವಿಧಾನವನ್ನು ನೀಡಿದ್ದಾರೆ, ಪ್ರತಿಯೊಬ್ಬರಿಗೂ ಮೀಸಲಾತಿ ನೀಡಿದ್ದಾರೆ. ಪ್ರತಿಯೊಂದೂ ಕಾನೂನು ವ್ಯಾಪ್ತಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು 365 ದಿವಸನೂ ಕಾನೂನು ವ್ಯಾಪ್ತಿನಲ್ಲಿ ನಾವು ಸತ್ತಿರೋರಿಗೆ ಬದುಕಿರೋರಿಗೆ ಎಲ್ಲರಿಗೂ ಕಾನೂನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಇಂಥ ಮಹಾನ್ ಚೇತನ ಮಹಾನ್ ವ್ಯಕ್ತಿಯ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಆಚರಣೆ ಮಾಡೋಣ. ಮಗದೊಮ್ಮೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕಾಗಿ ತಮ್ಮನ್ನು ಎಲ್ಲರೂ ನಾನು ವಿನಂತಿ ಮಾಡಿಕೊಡ್ತೇನೆ. ಜೈ ಭೀಮ್.